ಸೊ ಫಸ್ಟ್ ವೆನ್ ಯು ಗಾಟ್ ಟು ನೋ ಈ ಥರ ಇದೆ ಅಂತ, ಆ ಏಜಲ್ಲಿ ನಿಮ್ಗೆ ಅವೆಲ್ಲ ಅರ್ಥ ಆಗ್ತಾಯಿತ್ತಾ? ಹೇಗೆ ತೊಗೋಬೇಕು ಅಂತ ಎಮೋಷ್ನಲಿ ವಾಟ್ ಡಿಡ್ ಯು ಗೋ ಥ್ರೂ? ಆರ್ ಯು ಕಂಫರ್ಟಬಲ್ ಟಾಕಿಂಗ್ ಅಬೌಟ್ ಇಟ್? Yeah. But thanks for asking that. It is very sensitive subject. That is because ನೀವು ಇದನ್ನು ಒಂದು ಬಹುಶಃ ಒಂದು 8 ವರ್ಷದಿಂದ ಕೇಳಿದರೆ ನಂಗೆ ಹೇಳೋ ಶಕ್ತಿ ಇರ್ತಿರಲಿಲ್ಲ. ನೀವು ಚಿಕ್ಕ ವಯಸ್ಸಲ್ಲ, ನಾನು 2020ವರೆಗೂ ಐ ವಾಸ್ ಗೋಯಿಂಗ್ ಥ್ರೂ ದಿಸ್ ಡಿಪ್ರೆಷನ್. ನಿಮ್ಮ ಇಂಟರ್ವ್ಯೂಗೆ ಬಂದಾಗಲೂ ನೀವು ಒಬ್ಸರ್ವ್ ಮಾಡಿ, ಮಹಿರಾ ಟೀ ಶರ್ಟ್ಸು ನಮ್ಮ ಟೀಮ್ಗೆಲ್ಲ ನಾನು ಹಾಫ್ ಹ್ಯಾಂಡ್ ಕೊಡ್ತಿದ್ದೆ, ನಾನು ಮಾತ್ರ ಫುಲ್ ಹ್ಯಾಂಡ್ ಪುಲ್ ಓವರ್ ಹಾಕ್ಕೊಂಡಿದ್ದೆ. ಐ ವಾಸ್ ವೆರಿ ಅನ್ಕಂಫರ್ಟಬಲ್ ಶೋಯಿಂಗ್ ಔಟ್ ಮೈ ಸ್ಕಿನ್. ಈವನ್ ಅಟ್ 2020 ಆಫ್ಟರ್ ಹೋಲ್ಡಿಂಗ್ 4 ಎಜುಕೇಷನಲ್ ಡಿಗ್ರಿ, ಲಂಡನ್ ರಿಟರ್ನ್ ಆಗಿ ಇಂಡಸ್ಟ್ರಿಗೆ ಬಂದು ಸಿನಿಮಾ ಮಾಡಿದ್ರೂ ಐ ವಾಸ್ ವೆರಿ ಅನ್ಕಂಫರ್ಟಬಲ್ ನನಗೆ. ಸೊ ಚಿಕ್ಕ ವಯಸ್ಸಲ್ಲಿ ಇದ್ರ ಬಗ್ಗೆ ಅರಿವೇ ಇಲ್ಲ, ನಾಲೆಜೇ ಇಲ್ಲ ನಮಗೆ. ತಂದೆ ತಾಯಿಗೂ ಎಜುಕೇಷನ್ ಇಲ್ಲ. ನೀವು ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಿಲ್ಲ. ಇವಾಗ ನೀವು ನೋಡಿ, ಒಂದು ಅಡ್ವರ್ಟೈಸ್ಮೆಂಟ್ ಇದ್ರ ಬಗ್ಗೆ ಬರೋಲ್ಲ, ಒಂದು NGO ಇದ್ರ ಬಗ್ಗೆ ಮೇಜರ್ಲಿ ವರ್ಕ್ ಮಾಡ್ತಾಯಿಲ್ಲ, ಇದಕ್ಕೆ ಯಾವುದೇ ರೀತಿಯಾದ ಒಂದು ಎಜುಕೇಷನಲ್ ಎಕ್ಸಸೈಸಸ್ಸು ಯಾರೂ ಮಾಡ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ. ಅದೆಲ್ಲ ಬಿಟ್ಟಾಕಿ ಮೆಡಿಸಿನ್ಸ್ ತೊಗೋಬೇಕು, ಯಾರೋ ಒಬ್ಬರು ಅಫೋರ್ಡ್ ಮಾಡಬೇಕಂದ್ರೆ ಇದು ಇನ್ಶೂರೆನ್ಸು ಕವರ್ ಇಲ್ಲ. ಹೌ ವಿಲ್ ಯು ಅಫೋರ್ಡ್? ನಿಮಗೆ ಕ್ಯಾನ್ ಐ ಕೋಟ್ ಎನ್ ಎಕ್ಸಾಂಪಲ್ ಇಯರ್? ನಾನು ಒನ್ ಆಫ್ ಮೈ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ಗೆ ಹೋಗ್ತಾಯಿದ್ದೆ. ನಾನು ಅಲ್ಲಿ ಪಕ್ಕದಲ್ಲಿ ಒಂದು, ನನ್ನ ಪ್ರಕಾರ ರಾಣಿಬೆನ್ನೂರು ಆ ಕಡೆ ಯಾವುದೋ ಒಂದು ಹಳ್ಳಿ ಕಡೆಯಿಂದ ಪಾಪ ಬಂದಿದ್ದಾರೆ. ಒಂದು ತಂದೆ, ಒಂದು 9-10 ವರ್ಷದ ಒಂದು ಹೆಣ್ಮಗು. ಆ ಮಗುಗೆ ಇಲ್ಲೆಲ್ಲೋ ಕಾಣಿಸ್ಕೊಂಡಿದೆ ವೈಟ್ ಪ್ಯಾಚು. ಆ ತಂದೆ ಅವ್ರ ಅಟೈರ್ ನೋಡಿದ್ರೆ ಪಾಪ ಗೊತ್ತಾಗುತ್ತೆ ಬಡತನದಿಂದ ಬಂದಿದ್ದಾರೆ ಅಂತ. ಆ್ಯಂಡ್ ದ ಕ್ಲಿನಿಕ್ ವೇರ್ ಐ ವಾಸ್ ಗೋಯಿಂಗ್, ಇಟ್ ವಾಸ್ ಎ ಎಕ್ಸ್ಪೆನ್ಸಿವ್ ಕ್ಲಿನಿಕ್. ನನಗೆ ಅಲ್ಲೇ ಡೌಟ್ ಬಂತು. ಐ ವಾಸ್ ನಾಟ್ ಜಡ್ಜಿಂಗ್ ಹಿಮ್, ಬಟ್ ಡೌಟ್ ಬಂತು ಔಟ್ ಆಫ್ ಕನ್ಸರ್ನ್ ವೆದರ್ ವಿಲ್ ಬಿ, ಅವ್ರಿಗೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ಗೆ ಎಷ್ಟು ಅಂತ ಅನ್ನೋದ್ರ ಪ್ರೈಸ್ ಗೊತ್ತಾ ಪಾಪ ಇವ್ರಿಗೆ? ಬಂದು ಕೂತ್ಬಿಟ್ಟಿದಾರಲ್ಲ ಅಂತ. ಪಕ್ಕದಲ್ಲಿ ಕೂತಾಗ ಸುಮ್ಮನೆ ಮಗುನ ಮಾತಾಡಿಸ್ತಾ, ಮಗು ಹೆಂಗಿತ್ತಂದರೆ, ಮಗು ಅದರದೇ ಆದಂಥ ಪ್ರಪಂಚದಲ್ಲಿದೆ. ತಂದೆ ಯಾಕೆ ಇಲ್ಲಿ ಕರ್ಕೊಬಂದಿದೆ ಅಂತಲೇ ಆ ಹೆಣ್ಮಗು ಗೊತ್ತಿಲ್ಲ. ಇದು ನಾವು ನೋಡಿದಾಗ ನನಗೆ ಹಾರ್ಟ್ ಒಂಥರ ಹಂಗೆ ಕ್ಯೂಸಿದಂಗೆ ಆಗ್ಬಿಡುತ್ತೆ. ಇದು ಸತ್ಯ ಹೇಳ್ತಾ ಇರೋದು. ಯಾವುದೇ ಪಾಡ್ಕಾಸ್ಟಲ್ಲಿ ಯಾವುದೇ ರೀತಿಯಾದ ಇದು ಸಿಕ್ಕಲಿ ಅಂತಲ್ಲ, ದಿಸ್ ಇಸ್ ರಿಯಲ್. ಯಾಕಂದರೆ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ತಂದೆ ಫಸ್ಟ್ ಟೈಮ್ ಕರ್ಕೊಂಡೋದಾಗ ಹೆಂಗಿತ್ತು, ಅದ್ರ ಮೇಲೆ ಹೆಣ್ಮಗು. ನಾನು ಧೈರ್ಯ ಮಾಡಿ ಸುಮ್ಮನೆ ಕೇಳಿದೆ, ಎಲ್ಲಿಂದ ಬಂದಿದ್ದೀರಾ? ಅವ್ರ ಕನ್ನಡ ಸ್ವಲ್ಪ ಸ್ಲ್ಯಾಂಗಲ್ಲಿತ್ತು ಅವ್ರಿಗೆ, ಆಯ್ತು, ಆ್ಯಕ್ಸೆಂಟ್ ಇತ್ತು ಅವ್ರಿಗೆ, ಬೇರೆ ಪ್ರದೇಶದಿಂದ ಇರ್ತಾರಲ್ಲ. ಇಲ್ಲಣ್ಣ ಹಿಂಗೆ ಬಂದುಬಿಟ್ಟಿದ್ದೀನಿ, ಮಗುಗೇನೋ ಹಿಂಗೆ ಬಂದುಬಿಟ್ಟಿದೆ, ಯಾರೋ ಇಲ್ಲೇನೋ ತೋರಿಸಿದ್ರು. ಅವ್ರಿಗೆ ಎಲ್ಲಿಗೆ ಬಂದಿದ್ದೀನಿ ಅಂತಲೂ ಅರಿವಿಲ್ಲ. ಇಲ್ಲೇನೋ ಟ್ರೀಟ್ಮೆಂಟ್ ಸಿಗುತ್ತೆ, ಬರ್ತೀವಿ ಡಾಕ್ಟರ್. ಆ ಡಾಕ್ಟ್ರದ್ದು ಕನ್ಸಲ್ಟೇಷನ್ನೇ $1,200. ಅವ್ರ ಪಾಪ ಬರ್ಚಾರಿಗೆ ದುಡ್ಡಿದೆಯೋ ಅಲ್ವೋ ಗೊತ್ತಿಲ್ಲ. ಆಮೇಲೆ ಆ ವ್ಯಕ್ತಿನ ಕೇಳಿದೆ, ಇಲ್ಲ ಇದು ಟ್ರೀಟ್ಮೆಂಟ್ ಕೊಡಿಸ್ತಿರಲ್ಲ ಯಾಕೆ? ಆವಾಗ ಐ ವಾಸ್ ಇನ್ ದ ವರ್ಜ್ ಆಫ್ ಕ್ವಿಟ್ಟಿಂಗ್ ದ ಟ್ರೀಟ್ಮೆಂಟ್. ನಾನು ಅಂದರೆ 2019-20 ಬಿಫೋರ್ ಕೋವಿಡ್ ಇದು ನಾನು ಹೇಳ್ತಾ ಇರೋದು. ಐ ವಾಸ್ ಇನ್ ದ ವರ್ಜ್ ಆಫ್ ಕ್ವಿಟ್ಟಿಂಗ್ ದ ಟ್ರೀಟ್ಮೆಂಟ್. ಬೇಡ ಬಿಟ್ಬಿಡ್ಬೇಕು, ಟ್ರೀಟ್ಮೆಂಟ್ಗಳು ಸರಿ ಇಲ್ಲ, ಐ ವಾಸ್ ಅಗೇನ್ಸ್ಟ್ ದಿಸ್ ಟ್ರೀಟ್ಮೆಂಟ್ ಅಂತ ನಾನು ಆ ಡಿಸಿಷನಲ್ಲಿದ್ದೆ. ಆ ತಂದೆ ಕೇಳಿದಾಗ ಆ ತಂದೆ ಹೇಳ್ತಾರೆ, ಅಲ್ಲಪ್ಪ ಊರಲ್ಲಿ ಎಲ್ಲ ಹಿಂಗೆ ರೇಗಿಸ್ಬಿಡ್ತಾರೆ ಮಗುನ, ನಮ್ಗೆ ಅವಮಾನ ಆಗ್ಬಿಡುತ್ತೆ ಫ್ಯಾಮಿಲಿಗೆ, ಮದುವೆ ಯಾರಪ್ಪ ಆಗ್ತಾರೆ ಆ ಮಗುನ? 10 ವರ್ಷದ ಮಗು. ಈ ಎಪಿಸೋಡ್ ನಮ್ಮ ಸಿನಿಮಾನಲ್ಲೂ ಕಾಣಿಸುತ್ತೆ ನಿಮಗೆ. ಸೊ ಇದು ನಾನು ನೋಡಿದಂಥ ಎಪಿಸೋಡ್. ನೀವು ಅವಾಗಲೇ ಕೇಳಿದ್ರಲ್ಲ, ನಾನು ನೋಡಿದಂಥ ಒಂದು ಉದಾಹರಣೆ ಇದು ನನಗೆ. ಆ ಮಗು ನಾನಂದೆ, ಸರ್ 10 ವರ್ಷದ ಮಗು ಸರ್, ಅದು ಮದುವೆ ಅನ್ನೋ ಅರಿವೇ ಇಲ್ಲ, ನೀವ್ಯಾಕೆ ಆ ಕಿವಿಗೆ ಹಾಕ್ತಾಯಿದ್ದೀರ ಮಗುಗೆ? ಅದು ಬೆಳೀಲಿ ಅದ್ರ ಪಾಡಿಗೋದು. ಇಲ್ಲಪ್ಪ ಯಾರೋ ಜನ ಮಾತಾಡ್ಬಿಡ್ತಾರೆ, ಅವಮಾನ ಆಗ್ಬಿಡುತ್ತೆ. ಹುಡ್ಸಿರೋದು ಯಾರು ಸರ್ ನೀವು? ಬೆಳೆಸ್ತಿರೋದು ಯಾರು ಸರ್ ನೀವು? ಓದಿಸ್ತಿರೋದು ಯಾರು ಸರ್ ನೀವು? ಅದಕ್ಕೆ ಅನ್ನ ಕೊಡ್ತಿರೋದು ನೀವು. ಬೇರೆಯವ್ರ ವಿಷಯ ಇಂಪಾರ್ಟೆಂಟೇ, ಬಟ್ ಅದು ಪ್ರಾಮುಖ್ಯತೆ ಅಲ್ಲ, ಪ್ರಿಯಾರಿಟಿ ಅಲ್ಲ, ಬಿಟ್ಬಿಡಿ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ನಾವು ಸಮಾಜದಲ್ಲಿ ಬದುಕ್ತಾ ಇರೋದು ಸಮಾಜಕ್ಕೋಸ್ಕರ ಅಲ್ಲ ಅನ್ನೋ. ಕರೆಕ್ಟು. ಇವಾಗ ಆ ತಂದೆಗೆ ನಾನು ಏನಂತ ಉತ್ತರ ಕೊಡಲಿ ಆ ಮಗುಗೆ? ಅದಕ್ಕೇನು ಇಲ್ಲ, ಅದಕ್ಕೆ ಫೋಟೋ ಥೆರಪಿ ಕೊಡ್ತಾರೋ, ಅಲ್ಟ್ರಾ ವೈಲೆಟ್ ಕೊಡ್ತಾರೋ. ನಾವು ಫೋಟೋ ಥೆರಪಿ ತೊಗೊಂಡ್ರೆ ಸ್ಕಿನ್ ಬಬಲ್ಸ್ ಬರುತ್ತೆ ನಮಗೆ, ಟ್ರೀಟ್ಮೆಂಟ್ಗಳು. ಓಕೆ, ಆ ಥರ ಇರುತ್ತೆ. ಆ್ಯಂಡ್ ಇಟ್ಸ್ ಎಕ್ಸ್ಪೆನ್ಸಿವ್ ಆಲ್ಸೋ ಸಮ್ ಟೈಮ್ ನಮಗೆ. ವಿ ಕಾಂಟ್ ಕೋಟ್ ಇಟ್. ಅಲ್ಲಿ ಅವರು ಆಸ್ಥೆಟಿಕ್ಸಲ್ಲಿ ಕೊಡೋವಂಥ ನಿಮಗೆ ಮೆಡಿಸಿನ್ಸ್ ಇರ್ಬೋದು, ಲೋಷನ್ಸ್ಗಳು ನಿಮ್ಗೆ ಹೊರಗಡೆ ಸಿಗೋಲ್ಲ ಯೂಶ್ವಲಿ. ಅದೆಲ್ಲ ಒಂಥರ ಏನಂತಾರೆ, ಅಲ್ಲಿ ಮಾತ್ರ ಸಿಗೋವಂಥದ್ದು. ಅದೇ ಥರ ಐ ಮೀನ್ ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಆಲ್ ದ ಡಾಕ್ಟರ್ಸ್ ಆ್ಯಂಡ್ ಡರ್ಮಿಟಾಲಜಿಸ್ಟ್, ನೀವು ಒಂದು ಅಬ್ಸರ್ವ್ ಮಾಡಿ. ಐ ಡೋಂಟ್ ನೋ ಇಫ್ ಸಂಬಡಿ ಸೀಸ್ ದಿಸ್ ಪಾಡ್ಕಾಸ್ಟ್, ಇಫ್ ದೇ ವಾಂಟ್ ಟು ಎಜುಕೇಟ್ ಮಿ, ದೇ ಕ್ಯಾನ್ ಎಜುಕೇಟ್ ಮಿ, ಬಟ್ ದಿಸ್ ಇಸ್ ಓನ್ಲಿ ಮೈ ಎಕ್ಸ್ಪೀರಿಯನ್ಸ್. ಯಾವುದೇ ಡರ್ಮಿಟಾಲಜಿ ಹೋದರೆ ವಿ ಕ್ಯಾನ್ ಕ್ಯೂರ್ ದಿಸ್ ಅಂತ ವರ್ಡೇ ಯೂಸ್ ಮಾಡಲ್ಲ. ವಿಲ್ ವರ್ಕ್ ಆನ್ ದಿಸ್. ಕ್ಯೂರ್ ಇಲ್ಲ ಇದಕ್ಕೆ. ಹಿಂಗೆ ಕ್ಯೂರ್ ಇದೆ ಹೇಳಿ? ಇವಾಗ ನೋಡಿ, 100% ಇಲ್ಲ ನನಗೆ ಗೊತ್ತಿರೋಂಗೆ. ಹಂಗಂದ್ರೆ ಶೋ ಮಿ ಎನಿ 1%, ಯಾರಿಗೋ ಒಬ್ಬರಿಗೆ 100% ಕ್ಯೂರ್ ಆಗಿರೋ ಒಂದು ಬಾಡಿ ತೋರಿಸಿ ನೀವು. ಸಿಂಪಲ್ ರೀಸನ್, ಇದು ಮೆಲನಿನ್ ಪೆಗ್ಮೆಂಟ್ಗೆ ರಿಲೇಟ್ ಆಗಿರೋದು. ಸಾವಿರಾರು ಪೆಗ್ಮೆಂಟ್ಸ್ ಉಟ್ಕೊಳ್ಳುತ್ತೆ, ಸಾಯುತ್ತೆ ಪ್ರತಿದಿನ. ಹೌ ಆರ್ ಯು ಗೋಯಿಂಗ್ ಟು ಕಂಟ್ರೋಲ್ ಇಟ್? ಸೊ ಇವಾಗ ಇಲ್ಲೇನು ಕಾಣಿಸ್ತಿದೆ, ಇದು ಪಾಸಿಟಿವ್ ಪಿಗ್ಮೆಂಟ್ಸ್ ಅಂದ್ಕೊಳ್ಳಿ, ಇದು ನೆಗೆಟಿವ್ ಪಿಗ್ಮೆಂಟ್ಸ್ ಅಂದ್ಕೊಳ್ಳಿ ಬಾಡಿನಲ್ಲಿ. ಇಲ್ಲಿಂದ ಅದರಲ್ಲಿರೋ ಅಂಶನ ತೊಗೊಂಡು ನೆಗೆಟಿವ್ ಪಿಗ್ಮೆಂಟ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಅದು ಒಂದು ಟ್ರೀಟ್ಮೆಂಟ್ ಇದೆ. ಬಟ್ ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಆಲ್ರೆಡಿ ಡ್ಯಾಮೇಜಿಂಗ್ ಯುವರ್ ಹೆಲ್ತಿ ಪಿಗ್ಮೆಂಟ್ಸ್ ಆಲ್ಸೋ. ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಸ್ಟಿರಾಯ್ಡ್ಸ್ ಕೊಡ್ತಾರೆ ಟು ಕಂಟ್ರೋಲ್. ನಮಗೇನಾಗುತ್ತೆ, ಅದು ರಿಯಾಕ್ಟ್ ಆದಾಗ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತಾರೆ. ನೀವು 3 ತಿಂಗಳು ಬಿಟ್ಟು ನೋಡಿ, ಪಾಸಿಟಿವ್ ಪಿಗ್ಮೆಂಟ್ಸು ವೀಕ್ ಆಗೋದು, ನಿಮ್ಮ ನೆಗೆಟಿವ್ ಪಿಗ್ಮೆಂಟ್ಸ್ ಇನ್ನೂ ಮಲ್ಟಿಪ್ಲೈ ಆಗುತ್ತೆ ನಿಮಗೆ.
ಸೊ ದಟ್ಸ್ ವೈ ಇಟ್ಸ್ ಸ್ಪ್ರೆಡ್ ಅಕ್ರಾಸ್. ಇವಾಗ ನೋಡಿ ನನಗೆ ಬರೀ ಪ್ಯಾಚಸ್ ಇದ್ದಿದ್ದು, ಇವಾಗ ಸ್ಕಿನ್ ಎಷ್ಟು ನೀಟಾಗಿ ಕ್ಲೀನಾಗಿ ಓಪನ್ ಆಗಿದೆ ನನಗೆ. ಇವಾಗ ಐ ಆಮ್ ಹ್ಯಾಪಿ ವಿತ್ ಮೈ ಸ್ಕಿನ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ, ಬಿಕಾಸ್ ಆಫ್ಟರ್ ಸ್ಟಾಪಿಂಗ್ ದ ಮೆಡಿಸಿನ್ಸ್ ನಾನಿವಾಗ ಈ ಥರ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ನನ್ನ ಪ್ರಕಾರ ಯಾವುದೂ ಇಲ್ಲ. ಇಟ್ಸ್ ಜಸ್ಟ್ ಯು ಕ್ಯಾನ್ ಡಿಲೇ ಇಟ್, ಯು ಕ್ಯಾನ್ ಅವಾಯ್ಡ್ ಇಟ್ ಹೌ ರ್ಯಾಪಿಡ್ಲಿ ಇಟ್ ಕ್ಯಾನ್ ಗ್ರೋ. ಅದು ಹೇಗೆ? ಯಾಕಂದ್ರೆ ಬೈ ಮೆಡಿಸಿನ್ಸ್ ಅಷ್ಟೇ. ಯಾಕಂದರೆ ಅದು ಹೇಳಿದ್ನಲ್ಲ, ಸ್ಟಿರಾಯ್ಡ್ಸ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಆ ಥರ ಅಷ್ಟೇ. ಅದು ಬಿಟ್ಟರೆ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನಿಮಗೆ. ಬಟ್ ಇದು ನಿಮಗೆ ಸೈಡ್ ಎಫೆಕ್ಟ್ಸ್ ಹೆವಿ ಇದೆ ನಿಮಗೆ ತುಂಬ. ನಾನು ಒಂದು ಕಾಲದಲ್ಲಿ ಕಂಪ್ಲೀಟಾಗಿ ಏನಂತಾರೆ ಕಪ್ಪುಗಾಗ್ಬಿಟ್ಟಿದೆ ನಾನು ಟ್ರೀಟ್ಮೆಂಟ್ ತೊಗೊಂಡು. ಯಾಕಂದರೆ ಆ ಪಿಗ್ಮೆಂಟ್ಸ್ ಇದಕ್ಕೆ ಗ್ರೋಯಿಂಗ್ ಏಜ್ ಅಲ್ವಾ ನಮಗದು, 14, 15, 16 ಇಯರ್ಸಲ್ಲಿ ಕಪ್ಪುಗಾಗ್ಬಿಟ್ಟಿದೆ. ಮತ್ತು ಮುಖದಲ್ಲೆಲ್ಲ ಅಲರ್ಜಿಗಳು ಸ್ಟಾರ್ಟ್ ಆಯಿತು ನನಗೆ. ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ ನಮಗೆ. ಆ್ಯಂಡ್ ಆ ಮೆಡಿಸಿನ್ ತೊಗೊಂಡು ಏನಾಗ್ತಿದೆ ನಿಮಗೆ, ಅದೆಲ್ಲ ಏನಂತಾರೆ ಒಂದೊಂದು ಲವ್ ಏಜ್, ಅದೆಲ್ಲ ನಿಮಗೆ ಟೀನೇಜಲ್ಲಿ ನಿಮಗೆ ನೀವು ಆಟ ಆಡಬೇಕು, ಎಲ್ಲೋ ಹೋಗಬೇಕು, ಯಾರೋ ನಾನು ಕೂಡ ಏನೋ ರಿಲೇಷನ್ಶಿಪ್, ಈ ಥರದ್ದೆಲ್ಲ ಮೈಂಡಲ್ಲಿ ಓಡ್ತಾರಂಥ ಹಾರ್ಮೋನ್ಸ್ ಟೈಮಲ್ಲಿ ನಾನು ಮಾತ್ರೆ ತೊಗೋತಾ ಇದ್ದೀನಿ, ದಟ್ ಇಟ್ ಸೆಲ್ಫ್ ವಿಲ್ ಟೆಲ್ ಯುವರ್ ಬ್ರೈನ್ ದಟ್ ಯು ಆರ್ ನಾಟ್ ಫಿಟ್ ಫಾರ್ ಸಮಥಿಂಗ್. That itself will tell your brain that something is wrong in your body. You are not eligible for something. ಇದೇನಾಗುತ್ತೆ, ಬೇರೆ ಥರ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ಬಾಡಿನಲ್ಲಿ ನಿಮಗೆ. ಸೊ ಇದು ನಿಮಗೆ ಸೈಡ್ ಎಫೆಕ್ಟ್ಸ್ ಹೋಗ್ತಾ ಹೋಗುತ್ತೆ. ಐ ಕಮ್ ಫ್ರಮ್ ಎ ಮಾರ್ಷಲ್ ಆರ್ಟ್ ಬ್ಯಾಕ್ಗ್ರೌಂಡ್. ನಮ್ಮ ಮಾಸ್ಟರ್ಗಳಿಗೆ ನಾವು ಫಸ್ಟ್ ಸ್ಟೂಡೆಂಟ್ಸು, ಇವತ್ತು ಅಷ್ಟೇ ಪ್ರೀತಿಯಿಂದ ನಮ್ಮನ್ನ ಮಾತಾಡಿಸ್ತಾರೆ ಅವರು. ಕರಾಟೆ 2nd ಡಿಗ್ರಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡ್ರ್ ನಾನು. ಬಟ್ ನಾನು ಯಾವಾಗ ಕಾಲೇಜ್ ಲೈಫ್ಗೆ ಹೋದೆ, ಯಾವಾಗ ಇದ್ರ ಬಗ್ಗೆ ಅರಿವಾಯಿತು ನನಗೆ, ಆ ಟೀನೇಜಲ್ಲಿ ನಾನು ಕರಾಟೆನೇ ಬಿಟ್ಬಿಟ್ಟೆ. ಇಲ್ಲ ನ್ಯಾಷನಲ್ ಸಪ್ಲೈ ಅದೇ ಹಾಫ್ ಹಾಕೋತೀವಿ, ಇದು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾಯಿದೆ, ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಈ ಥರ ಒಂದು ಡಿಪ್ರೆಷನ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದ್ವಿ ನಾವು.